ಚಂದ್ರಕಲಾ ನಾವೆಲ್ಲರೂ ಕೂಡ ಸಮೀರ್ ನನ್ನ ನಂಬಿ ಬಿಟ್ಟಿದ್ವಿ. ಯಾರು ಹೇಳಿ ಸಮೀರ್? ಧೂತಾ ಸಮೀರ್ ಯೂಟ್ಯೂಬರ್ ಧೂತಾ ಸಮೀರ್. ಆತ ಯೂಟ್ಯೂಬ್ ಮುಖಾಂತರ ಬಂದು ಕೊಟ್ಟಂತ ಹೇಳಿಕೆ ಸಂಚಲನ ಮೂಡಿಸಿತ್ತು. ಕೋಟಿ ಕೋಟಿ ವೀಕ್ಷಣೆಯನ್ನು ಪಡೆದುಕೊಂಡಿತ್ತು. ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನ ಮೂಡಿಸಿತ್ತು. ನಾನು ನಂಬಿದ್ದೆ, ನೀವು ನಂಬಿದ್ರಿ, ನೀವೆಲ್ಲರೂ ಕೂಡ ನಂಬಿದ್ವಿ. ರೆಬೆಲ್ ಟಿವಿ ನಾವು ಡೇ ಒನ್ನಿಂದಲೂ ಕೂಡ ಸೌಜನ್ಯಳ ಪರ. ಜೊತೆಗೆ ಒಂದು ವೇಳೆ ಧರ್ಮಸ್ಥಳದಲ್ಲಿ ಏನಾದ್ರೂ ಅನ್ಯಾಯಗಳು ನಡೀತಾ ಇದ್ರೆ ಅದರ ವಿರುದ್ಧ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಹಂಗಂದು ಮಾತ್ರಕ್ಕೆ ಬೇಕಾಬಿಟ್ಟಿ ಸುಳ್ಳು ಬಳ್ಳೆ ರೈಲು ಬಿಟ್ಕೊಂಡು ಜನರನ್ನ ನಂಬಿಸಿ ಈಗ ಸಿಕ್ಕಿ ಬೀಳೋದು ಅಂದ್ರೆ ಜನ ಯಾರು ಅಬ್ಸರ್ವ್ ಮಾಡಿಲ್ಲ. ಈ ಹಿಂದೆ ಭೀಮಾ ಬರ್ತಾನೆ, ಇನ್ವೆಸ್ಟಿಗೇಷನ್ ಮಾಡಿಸ್ತಾನೆ ಅಂತ ಹೇಳಿ ಈ ಸಮೀರ್ ಒಂದು ವಿಡಿಯೋನ ಮಾಡಿಸಿದ್ರು. ವಿಡಿಯೋ ಯೂಟ್ಯೂಬ್ ಅಲ್ಲಿ ಮಾತಾಡ್ಕೊಂಡು ಬಂದಿದ್ರು. ಯಾರು? ಈ ಸಮೀರ್. ಆತನಿಗೆ ನಾನು ರೆಸ್ಪೆಕ್ಟ್ ಕೊಟ್ಟೆ ಮಾತನಾಡ್ತೇನೆ. ಯಾಕೆ ಗೊತ್ತಾ? ಆತನನ್ನ ನಂಬಿದ ತಪ್ಪಿಗೆ ನಾವು ಈಗ ತಲೆ ತಗ್ಗಿಸಬೇಕಾದಂತ ವಿಚಾರ. ಯಾಕೆ ಅಂತಂದ್ರೆ ಸಮೀರ್ ಸೌಜನ್ಯದ ಪರ ಅಲ್ವಾ, ಅಷ್ಟರಲ್ಲೇ ಇರ್ಬೇಕಿತ್ತಲ್ವಾ. ಆದ್ರೆ ಆಗಿದ್ದೇನು, ಏನಾಯ್ತು ಗೊತ್ತಾ? ಎಸ್, ಬನ್ನಿ ನೋಡೋಣ ಏನಾಯ್ತು ಅಂತ. ಎಲ್ಲರೂ ಸಮೀರ್ ನನ್ನ ನಂಬಿದ್ವಿ, ಆದ್ರೆ ಧೂತಾ ಸಮೀರ್ ಅಸಲಿ ಸತ್ಯ ಬಯಲು. ಎಲ್ರೂ ಕೂಡ, ನಾವು ನೀವು ಸೇರಿದಂತೆ ಎಲ್ರೂ ಕೂಡ ಸಮೀರ್ ನನ್ನ ನಂಬಿದ್ವಿ, ಆದ್ರೆ ಧೂತಾ ಸಮೀರ್ ಅಸಲಿ ಸತ್ಯ ಬಯಲಾಗಿದೆ. ಹಾಗಾದ್ರೆ ಏನಾಯ್ತಪ್ಪ? ರೆಬೆಲ್ ಟಿವಿಯಲ್ಲಿ ಸಮೀರ್ ಮುಖವಾಡ ಬಠ ಬಯಲಾಗಿದೆ ಸ್ವಾಮಿ. ಈತ ಅನ್ಯಾಯದ ವಿರುದ್ಧ ಅಲ್ಲ, ಧರ್ಮದ ವಿರುದ್ಧ. ಸಮೀರ್ ನಡೆ ಸಮಾಜದಲ್ಲಿ ಕೋಮುವಾದದ ಕಡೆ, ಧರ್ಮದ ನಡುವೆ ಸಂಘರ್ಷವನ್ನ ತಂದಿಟ್ಟ ಧೂತಾ. ಎಸ್, ಎಕ್ಸಾಕ್ಟ್ಲಿ. ಇದು ಎಲ್ಲರೂ ಕೂಡ ನಂಬಲೇಬೇಕಾದಂತಹ ಸುದ್ದಿ. ಧೂತಾ ಸಮೀರ್ ನೋಡಿ ಚಂದ್ರಕಲಾ ಅವರೇ, ನೀವು ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ, ನಿಮ್ಮಿಷ್ಟ. ಸತ್ಯ ಇಷ್ಟೇ. ಯಾಕೆ ಅಂತ ನಾನೀಗ ತೋರಿಸ್ತೇನೆ ನೋಡ್ರಿ. ನಮ್ಮ ಪ್ರಶ್ನೆ ಇಷ್ಟೇ, ಸೌಜನ್ಯಳ ಬಗ್ಗೆ ಮಾತನಾಡ್ತಿರುವಾಗ, ಅಲ್ಲಿ ತಪ್ಪುಗಳ ಬಗ್ಗೆ ಮಾತನಾಡ್ತಿರುವಾಗ ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕು. ನಾವೇನ್ ಮಾತಾಡ್ತಾ ಇದೀವಿ? ಅವತ್ತಿಂದಲೂ ಕೂಡ ರೆಬೆಲ್ ಟಿವಿಯಲ್ಲಿ ನಾವು ಮಾತನಾಡ್ತಾ ಇದೀವಿ. ಏನ್ ಮಾತನಾಡ್ತಾ ಇದೀವಿ ಹೇಳಿ? ಸೌಜನ್ಯ ಪರ. ಮತ್ತೆ ಧರ್ಮಸ್ಥಳದಲ್ಲಿ ಏನಾದ್ರೂ ಅನ್ಯಾಯಗಳಾಗಿದ್ರೆ ಅದರ ವಿರುದ್ಧವಾಗಿ ನ್ಯಾಯ ಸಿಗಲೇಬೇಕು ಸ್ವಾಮಿ, ನಾವು ಬಿಡಲ್ಲ. ಒಂದ್ ವೇಳೆ ತಪ್ಪುಗಳು ನಡೆದಿದ್ರೆ ಹಂಗಂದ ಮಾತ್ರಕ್ಕೆ ಧರ್ಮದ ವಿರುದ್ಧ, ಧಾರ್ಮಿಕ ಸಂಸ್ಥೆಯ ವಿರುದ್ಧ ಬಾಯಿಗೆ ಬಂದಂಗ ಮಾತಾಡ್ಬಿಟ್ರೆ ಎಷ್ಟೋ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಂಗಾಗಲ್ವಾ? ಎಸ್, ನೆಕ್ಸ್ಟ್ ಸಮೀರ್ ಈತ ಸುಳ್ಳು ಸಮೀರ್. ಯಾಕೆ ಅಂತ ನಾವು ಪ್ರೂವ್ ಮಾಡ್ತೀವಿ ಈಗ. ಎಸ್, ಈತನ ಟಾರ್ಗೆಟ್ ಧರ್ಮ ಮಾತ್ರನಾ? ಸಮೀರ್ ಈತ ಬರೀ ಸುಳ್ಳು ಪೊಳ್ಳು ಸಮೀರ್. ಸೌಜನ್ಯಗಳಿಗಾಗಿ ಮಾತಾಡಿದ್ದು ಓಕೆ, ಧರ್ಮಸ್ಥಳದ ದೇವಸ್ಥಾನದ ವಿಚಾರ ನಿನ್ಯಾಕೆ? ನಿನ್ನ ಹೋರಾಟ ಅನ್ಯಾಯದ ವಿರುದ್ಧನ ಅಥವಾ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧನ? ಈತನ ಟಾರ್ಗೆಟ್ ಧರ್ಮ ಮಾತ್ರನ ಅಥವಾ ಸೌಜನ್ಯಳಿಗೆ ನ್ಯಾಯ ಕೊಡಿಸೋದು ಮಾತ್ರನ? ಧರ್ಮಸ್ಥಳದ ದೇವಸ್ಥಾನದ ವಿಚಾರ ನಿನಗೆ ಯಾಕಪ್ಪ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈಗಾಗಲೇ ಸಮೀರ್ MD ಮಾತಾಡುವಂತಹ ಮಾತಾಗಿರ್ಬೋದು, ಆತನ ಆಕ್ಷನ್ ಆಗಿರ್ಬೋದು, ಅಥವಾ ಆತನ AI ವಿಡಿಯೋಗಳಾಗಿರ್ಬೋದು, ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಂಚಲನವನ್ನ ಮೂಡಿಸಿತ್ತು ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ನಿಬ್ಬೆರಗಾಗೋಗ್ಬಿಟ್ಟಿದ್ರು ಆ ವಿಡಿಯೋಗಳನ್ನ ನೋಡಿ. ನಿಬ್ಬೆರಗಂತಲ್ಲ, ನಿದ್ದೆನೆ ಮಾಡಿಲ್ಲ ಕೆಲವರು, ಎಷ್ಟೋ ಜನ. ಆದ್ರೆ ಏನ್ ಗೊತ್ತಾ, ನನಗೂ ಕೂಡ ಆತ ಮಾಡಿದಂತ ವಿಡಿಯೋ ಇಲ್ಲಿಗೆ ಟಚ್ ಆಗಿದೆ. ನಾವು ಇಲ್ಲ ಅಂತ ಹೇಳಲ್ಲ, ಸತ್ಯ ಹೇಳ್ತೇವ್ರಿ ನಾವು. ಸುಳ್ಳು ಹೇಳೋದಕ್ಕೆ ಯಾಕೆ ನಮಗೆ ನಾಚಿಕೆ? ಹಂಗಂದ ಮಾತ್ರಕ್ಕೆ ತಾವು ಸೌಜನ್ಯರ ಬಗ್ಗೆ ಮಾತನಾಡಿದ್ದು ಓಕೆ, ಎಲ್ಲಾ ಓಕೆ. ಧೂತ ಇವನು ಯಾರು ಭೀಮನ ಬಗ್ಗೆ ಮಾತನಾಡಿದ್ದು ಕೂಡ ಓಕೆ. ಆತ ಹೆಣಗಳನ್ನ ಹೂತಿದ್ದಾನೆ ಅನ್ನುವಂತ ಆರೋಪ ಮಾಡಿದ್ದು ಕೂಡ ಓಕೆ. ನಮಗೆ ಅದೆಲ್ಲ ಪ್ರಶ್ನೆ ಏನು ಗೊತ್ತಾ? ಏನಾಯ್ತು ಗೊತ್ತಾ ಆಕ್ಚುಲಿ? ಎಸ್, ಬನ್ನಿ. ಸಮೀರ್ ಮಾಡಿರೋ ವಿಡಿಯೋದಿಂದ ಸಂಘರ್ಷ ಶುರುವಾಯಿತು. ಸಮೀರ್ ನಡೆಯಿಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ. ಆತ ಮಾಡಿದ ವಿಡಿಯೋ ಸಿಕ್ಕಾಪಟ್ಟೆ ಈಗ ವೈರಲ್ ಆಗ್ತಾ ಇದೆ. ಆತ ಮಾತನಾಡಿದ ಮಾತಿನ ಮರ್ಮವೇನು, ಅದರ ಅರ್ಥ ಏನು? ಸುಳ್ಳು ಆರೋಪ ಮಾಡ್ತಿರೋದು ಯಾಕೆ ಸಮೀರ್? ಸುಳ್ಳು ಆರೋಪ ಮಾಡ್ತಿರೋದು ಯಾಕೆ ಸಮೀರ್? ಇದರಿಂದ ಲಾಭ ಏನಪ್ಪ ಹಾಗಾದ್ರೆ? ಸಮೀರ್ ಮಾಡಿರುವಂತಹ ವಿಡಿಯೋದಿಂದ ಸಂಘರ್ಷ ಸ್ಟಾರ್ಟ್ ಆಗಿದೆ.
ಒಳಗೊಳಗೆ ಮಚ್ಚು ಮಸಿತಾ ಇದ್ದಾರೆ. ಸಮೀರ್ ನಡೆಯಿಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಾ ಇದೆ. ಆತ ಮಾಡಿದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮಿಲಿಯನ್ಸ್ ಗಟ್ಲೆ ವ್ಯೂಸ್, ಮಿಲಿಯನ್ಸ್ ಗಟ್ಲೆ ಶೇರ್ ಆಗ್ತಾ ಇದೆ. ಇದರಿಂದ ಧರ್ಮದ ನಡುವೆನೇ ಸಂಘರ್ಷ. ನಮ್ಗೆ ಗೊತ್ತಿಲ್ಲ ಆಕ್ಚುಲಿ. ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಆತ ಏನ್ ಹೇಳಿದಾನೆ ಆ ವಿಡಿಯೋನ ಒಂದ್ಸಲ ನೋಡ್ಕೊಂಡ್ ಬರೋಣ. ನೋಡ್ಬಿಡಿ ಒಂದ್ಸಲ, ಎಲ್ಲರೂ ಕೂಡ ನೋಡಿ. ನಿಮಗೆ ಏನ್ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಬಹುದು. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿದ್ರೆ ನಾವು ಹೇಳ್ತೀವಿ. ಓಕೆ, ತಗೊಳ್ಳಿ ಅದು. ಏನಪ್ಪಾ ಅಂತಂದ್ರೆ ನೇತ್ರಾವತಿ ಸ್ನಾನಘಟ್ಟ ಹತ್ರ ಕಸ ಹೊಡೆಯುವಂತಹ ಕೆಲಸ. ಆ ಒಂದು ನೇತ್ರಾವತಿ ಸ್ನಾನಘಟ್ಟ ಆ ರೀಜನ್ ಏನಿತ್ತು ಅದನ್ನ ನೀಟಾಗಿ ಇಟ್ಕೊಳ್ಳೋದು ಇವನ್ ಡ್ಯೂಟಿ. ಇವನ್ಗೆ 25 ರೂಪಾಯಿ ಸ್ಟಾರ್ಟಿಂಗ್ ಸಂಬಳ ಇರುತ್ತೆ. ಅಂಡ್ ಇರೋದಕ್ಕೆ ಅಂತ ಮಾಹಿತಿ ಕಚೇರಿ ಮೇಲೆ ಒಂದು ರೂಮ್ ನು ಸಹ ಕೊಟ್ಟಿರ್ತಾರೆ. ಇನಿಷಿಯಲ್ ಡೇಸ್ ಅಲ್ಲಿ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ಇವನ್ ತನ್ ಪಾಡಿಗೆ ತಾನು ಕೆಲಸ ಮಾಡ್ಕೊಂಡು ಜನ ಸೇವೆ ಮಾಡ್ಕೊಂಡು ಕಸ ಗುಡಿಸ್ಕೊಂಡು ಆರಾಮಾಗಿರ್ತಾನೆ. ಅಂಡ್ ತಿಂಗಳು ಕೊನೆ ಬಂತು ಅಂದ್ರೆ ವೀರೇಂದ್ರ ಜೈನ್ ಅವ್ರ ಹತ್ರ ಹೋಗಿ ಸ್ಯಾಲ್ರಿನು ಇಸ್ಕೊಳ್ತಾ ಇರ್ತಾನೆ. ಮಂತ್ ಎಂಡ್ ಅಲ್ಲಿ ವೀರೇಂದ್ರ ಜೈನ್ ಎಲ್ಲಾರ್ಗೂ ಸ್ಯಾಲರೀಸ್ ಕೊಡ್ತಾ ಇದ್ದಿದ್ದು. ಅಂಡ್ ಭೀಮಾ ಅಂತಹ ಯಾರಾದ್ರೂ ದಲಿತ ಸಮುದಾಯಕ್ಕೆ ಬಿಲಾಂಗ್ ಮಾಡುವಂತವರು ದುಡ್ಡು ಇಸ್ಕೊಳಕ್ ಬಂದ್ರೆ ಆಯಪ್ಪ ವೀರೇಂದ್ರ ಜೈನ್ ಏನ್ ಮಾಡೋನು ಅಂದ್ರೆ ನೀಟಾಗಿ ದುಡ್ಡನ್ನ ಕೈ ಕೊಡೋ ಬದಲು ಹಿಂಗೆ ಬುಟ್ಟಿ ಒಳಗಡೆಯಿಂದ ಹಣ ಎತ್ಕೊಂಡು ಅವ್ರ ಕಡೆ ಬಿಸಾಡೋರಂತ. ಚಿಕ್ಕ ವಯಸ್ಸಿಂದನೂ ಜಾತಿ ಭೇದ ಭಾವ ನೋಡ್ಕೊಂಡು ಬೆಳೆದಿರುವಂತಹ ಭೀಮಾಗೆ ಇದೇನು ಹೊಸ ವಿಷಯ ಇರಲಿಲ್ಲ. ಸೊ ಇವನು ಸ್ಯಾಲ್ರಿ ಇಸ್ಕೊಂಡು ಅದೇ ಒಂದು 25 ರೂಪಾಯಿಲಿ ತನ್ನ ಆರಾಮ್ ಜೀವನನ ನಡೆಸ್ತಾ ಇದ್ದ. ಓಕೆ, ಈ ವಿಡಿಯೋನ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅಂತ ಕಾಣುತ್ತೆ. ಚಂದ್ರಕಲಾ ಅವರು ನೀವು ಕೂಡ ಗಮನಿಸಿದ್ರಿ ಚಂದ್ರಕಲಾ. ಯಾಕಂತಂದ್ರೆ ಆತ ಯಾವ್ದ್ರ ಬಗ್ಗೆ ಮಾತಾಡಬೇಕು, ಅಲ್ಲಿ ಆಗ್ತಿರುವಂತ ಅನ್ಯಾಯದ ಬಗ್ಗೆ ಮಾತಾಡ. ನಾವು ಧರ್ಮದ ವಿರುದ್ಧ ಅಥವಾ ಧಾರ್ಮಿಕ ಕೇಂದ್ರದ ವಿರುದ್ಧ ಮಾತನಾಡಿದ್ರೆ ನಾವು ಕೂಡ ಒಪ್ಪೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನಮ್ಮ ಮನಸ್ಸಿಗೂ ಕೂಡ ಧಕ್ಕೆ ಆಗುತ್ತೆ ಅದು. ಈಗ ನಾವೇನಾದ್ರೂ ಬೇರೆ ಯಾರಾದ್ರೂ ಹಿಂದೂಗಳು ಏನಾದ್ರೂ ಮಾತಾಡಿದ್ರೆ ಬಿಟ್ಬಿಡ್ತಾರ ಇವರು? ಸುಮ್ನೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೊಂದು ಉದಾಹರಣೆ ನಾನು ಆಮೇಲೆ ಮಾತಾಡ್ತೀನಿ. ಅದಕ್ಕೂ ಮುಂಚಿತವಾಗಿ ಧರ್ಮದ ವಿರುದ್ಧ ಸಮೀರ್ ಮಾತನಾಡಿದ್ದು, ಅದಕ್ಕೇನ್ ರಿಪ್ಲೈ ಕೊಟ್ರು ಸಿಬ್ಬಂದಿಗಳು, ಅದನ್ನ ನೋಡ್ತಾ ಹೋಗೋಣ. ಸೊ ಬಹಳ ಪ್ರಮುಖವಾಗಿ ನೋಡಿ, ಧರ್ಮದ ವಿರುದ್ಧ ಸಮೀರ್ ಅಂದ್ರೆ ಧಾರ್ಮಿಕ ಕೇಂದ್ರದ ವಿರುದ್ಧ ಸಮೀರ್ ಏನ್ ಮಾತಾಡಿತ್ತು? ದುಡ್ಡು ಕೈಗೆ ಕೊಡೋ ಬದಲು ಬಿಸಾಕ್ತಿದ್ರು. ಹೌದಾ? ನೋಡೋಣ ಆಮೇಲೆ. ಸಿಬ್ಬಂದಿಗಳನ್ನ ಕೀಳಾಗಿ ನಡೆಸಿಕೊಳ್ತಿದ್ರು. ಈ ಪಾಯಿಂಟ್ಸ್ ನೀವು ತಲೆ ಹಿಡ್ಕೊಳ್ಳಿ ಎಲ್ಲರೂ ಕೂಡ. ದಲಿತರಿಗೆ ಹಣ ಬಿಸಾಕ್ತಿದ್ರಂತೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು. ದಲಿತರಿಗೆ ಹಣವನ್ನು ತೆಗೆದು ಬಿಸಾಡ್ತಿದ್ರಂತೆ. ಇದು 4ನೇ ಪಾಯಿಂಟ್. ದೇವಸ್ಥಾನ ಆಡಳಿತ ವಿರುದ್ಧ ಸಮೀರ್ ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಈ ಹಿಂದೆ 39 ವರ್ಷಗಳಿಂದಲೂ ಕೂಡ ಕೆಲಸ ಮಾಡ್ಕೊಂಡ್ ಬಂದಿರೋರು ಏನ್ ಹೇಳಿದ್ದಾರೆ ಅದ್ರದ್ದು ಒಂದು ಗ್ರಾಫಿಕ್ ಪಾಯಿಂಟ್ಸ್ ಇದೆ. ಸಮೀರ್ ವಿರುದ್ಧ ಸಿಬ್ಬಂದಿ, ಈಗ ಸಮೀರ್ ಹೇಳಿಕೆ ವಿರುದ್ಧ ಸಿಬ್ಬಂದಿ, ಆ ಪಾಯಿಂಟ್ಸ್ ಕೂಡ ತಗೊಂಬಿಡಿ ಏನ್ ಹೇಳಿದ್ರು ಅಂತೇಳಿ ನೋಡಿ. ಈ ರೀತಿಯಾಗಿ ಸಮೀರ್ ಆರೋಪ ಮಾಡಿದ್ರಲ್ಲ, ಅಲ್ಲ, ಆ ರೀತಿ ಒಬ್ಬ ಕೆಲಸಗಾರರಿಗೆ ಯಾವತ್ತೂ ಕೂಡ ನೋಡ್ಕೊಂಡಿಲ್ಲ. ಇಲ್ಲಿಯ ದುಡ್ಡು ನಮ್ಮ ಮನೆಯಲ್ಲಿದ್ದ ಹಾಗೆ, ದುಡ್ಡು ಬಿಸೋಡೋದಾಗ್ಲಿ ಲೇಟ್ ಮಾಡೋದಾಗ್ಲಿ ಮಾಡಿಲ್ಲ. ನಾವು ಸಹ 39 ವರ್ಷದಿಂದ ಕೆಲಸ ಮಾಡ್ತಿದ್ದೇವೆ. ನನ್ನ ಬಳಿ 45ರಿಂದ 50 ಜನ ಕೆಲಸಗಾರರಿದ್ದಾರೆ. ಯಾರಿಗೂ ಸಹ ಆ ರೀತಿ ನಡೆಸ್ಕೊಂಡಿಲ್ಲ. ಕೆಲಸಗಾರರಿಗೆ ಸಮಸ್ಯೆ ಆದರೆ ಎನ್ಕ್ವೈರಿ ಮಾಡ್ತಾರೆ. ಕೆಲಸಗಾರರು ಹೇಗಿದ್ದಾರೆ, ಆರೋಗ್ಯ ಹೇಗಿದೆ, ಕೆಲಸಗಾರರನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂಥೇಳಿ ಸುಮಾರು 39 ವರ್ಷಗಳಿಂದ ಕೂಡ ಕೆಲಸ ಮಾಡ್ತಿರೋರು ಅದನ್ನ ಹೇಳಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಿರೋರು ಏನ್ ಹೇಳಿದ್ದಾರೆ, ಆ ವಿಡಿಯೋ ಒಂದ್ಸಲ ಪ್ಲೇ ಮಾಡಿ. ಯಾಕಂದ್ರೆ ಗೊತ್ತಾಗ್ಬೇಕು. ಈಗ ಸಮೀರ್ ಹೇಳಿದಂತ ವಿಡಿಯೋನ ನೋಡಿದ್ರಿ ನೀವು, ಈಗ ಅಲ್ಲಿ ಕೆಲಸ ಮಾಡೋರು, ಅಲ್ಲಿನ ಸ್ಥಳೀಯ ವಾಹಿನಿಗೆ ಒಬ್ರು ಅಲ್ಲಿನ ಕೆಲಸ ಮಾಡೋರೆ ಸುಮಾರು 39 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಏನ್ ಹೇಳಿದಾರೆ ನೋಡೋಣ. ಪ್ಲೇ ಮಾಡಿ ಬೇಗ ಸರ್. ಆ ರೀತಿ ಒಬ್ಬ ಕೆಲಸಗಾರನಿಗೆ ಸಮೇತ ಇಲ್ಲೇ ದುಡ್ಡು ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿದ್ದಾಗೆ ಅಂಥ ದುಡ್ಡು ಬಿಸಾಡುವಂಥದ್ದಾಗಲಿ ಹಾಗೆ ಲೇಟ್ ಮಾಡುವಂಥದ್ದಾಗಲಿ ಇಲ್ಲ. ನಾನು ಸಹ 39 ವರ್ಷದಿಂದ ನಾವು ಇಲ್ಲಿ ಕೆಲಸ ಮಾಡಿಸ್ತಾನೆ ಇದ್ದೇನೆ. ನಾನು ವರ್ಕರ್ಸ್ ನನ್ನಲ್ಲಿ 45 ಜನ ಇದೆ. ಯಾರಿಗೂ ಸಹ ಅನ್ಯಾಯ ಇಲ್ಲ. ಒಬ್ಬ ಕೆಲಸಗಾರಿಗೆ ಒಂದು ಸಮಸ್ಯೆ ಆದರೂ ನಮ್ಮಲ್ಲಿ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಕೆಲಸಗಾರ ಹೇಗಿದ್ದಾರೆ, ನೀ ಹೇಗಿದ್ದೀಯಾ, ನಿನ್ನ ಆರೋಗ್ಯ ಹೇಗಿದೆ, ಕೆಲಸಗಾರನು ಚೆನ್ನಾಗಿ ನೋಡ್ಕೊಳ್ಬೇಕು ನೀನು ಅಂತ ನಮಗೆ ಅವ್ರು ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ. ಅದು ಬಿಟ್ಟು ಇಲ್ಲಿ ದುಡ್ಡು ಕೊಡೋದಿಲ್ಲ, ದುಡ್ಡು ಒಗಾಸ್ತಾರೆ, ಅದೆಲ್ಲ ಸುಳ್ಳು ಸರ್. ಓಕೆ, ಆತ ಹೇಳೋದನ್ನ ಕೇಳಿಸ್ಕೊಂಡ್ರೆ ಚಂದ್ರಕಲಾ ನೀವು? 39 ವರ್ಷದಿಂದ ಆತ ಕೆಲಸ ಮಾಡ್ತಿದ್ದಾನೆ. ಹಂಗಾರೇನು ಸುಮ್ನೆ ಸುಳ್ಳು ಹೇಳ್ತಾರಾ? ಈಗ ಜನಗಳಿಗೆ ಹೆಂಗಾಗ್ತಾ ಇದೆ, ಕಮೆಂಟ್ಸ್ ಗಳು ಬರ್ತಾ ಇದೆ, ಒಂದಷ್ಟು ಕಮೆಂಟ್ಸ್ ಗಳು ಬರ್ತಾ ಇದೆ. ಜನಗಳು ಹೆಂಗ್ ಹೇಳ್ತಾ ಇದಾರೆ,
ಈತ ಹೇಳೋದು ಮಾತ್ರ ಸುಳ್ಳು, ಸಮೀರ್ ಹೇಳೋದು ಮಾತ್ರ ನಿಜನಾ? ಈಗ ಅಲ್ಲಿ ನೋಡಿ ಕಮೆಂಟ್ಸ್ ಬರ್ತಾ ಇದೆ. ಓಕೆ, ನೀವು ನಿಮ್ಮ ಚಾನಲ್ ಬದಲಾಗಿದ್ದೀರಿ, ನೀವು ನೋಡಿ ಯಾರು ಆಗ್ತಾ ಇದ್ದಾರೆ, ಸರ್ ನಿಮ್ಮನ್ನು ನಾವು ನಂಬಿದ್ವಿ, ವೆರಿ ಗುಡ್ ಅಂತ ಅಪ್ರಿಶಿಯೇಟ್ ಮಾಡಿದ್ದೆ, ಈಗ ಐ ಹೋಪ್ ಪ್ಲೇಸ್ ಐ ಆಮ್ ವೆರಿ ಸಾರಿ ಅಂತೆ ಲೋಕೇಶ್ ಅವ್ರೆ. ಇದ್ದಿದ್ದನ್ನು ಇದ್ದಂಗೆ ಹೇಳ್ಬೇಕಣ್ರಿ. ಈಗ ನೆಕ್ಸ್ಟ್ ಸುದ್ದಿಗಳು ಅದೇ ಇರೋದು. ಯಾವುದು? ಧರ್ಮಸ್ಥಳದಲ್ಲಿ ಶವ ಹೂತಿರೋ ಬಗ್ಗೆ ನೆಕ್ಸ್ಟ್ ಸುದ್ದಿ ಹೇಳೋದು. ಮೊದಲ ಸುದ್ದಿ ಸಮೀರ್ ಮಾತನಾಡಿರುವಂತದ್ದು ಸರಿನಾ? ಆ ರೀತಿ ಏನ್ರಿ ಗೊತ್ತು ಅವರಿಗೆ? ಓಕೆ, ನನ್ನ ಪ್ರಶ್ನೆ ಇಷ್ಟೇ ಚಂದ್ರಕಲಾ, ಈಗ ಆತ ಆರೋಪ ಮಾಡಿದ್ದಾನಲ್ಲ, ಯಾರಿಗೆ ಇವರು ದುಡ್ಡು ತೆಗೆದು ಹಿಂಗ್ ಬಿಸಾಕ್ತಾ ಇದ್ರು? ವೀರೇಂದ್ರ ಹೆಗಡೆ ಅವರಾಗಿರ್ಬೋದು ಅಥವಾ ಅಲ್ಲಿನ ಹಿರಿಯ ಸಿಬ್ಬಂದಿಗಳಾಗಿರ್ಬೋದು, ಯಾರೇ ಆಗಿರ್ಲಿ, ದುಡ್ಡನ್ನ ತೆಗೆದು ಯಾರು ಬಿಸಾಡ್ತಾ ಇದ್ರು ಅವರ ಸಾಕ್ಷಿ ಎಲ್ಲಿದೆ ಸಾಕ್ಷಿ? ಕರ್ಕೊಂಬಂಡ್ರಿ ಯಾರು ಅಂತ. ನಿಮಗೆ ಇದನ್ನ ಯಾವತ್ತು ತಲೆಗೆ ಬರ್ಲಿಲ್ವೇನ್ರಿ? ಕೊಡ್ರಿ ಕಂಪ್ಲೇಂಟ್, ನಮಗ್ ದುಡ್ಡು ಹಿಂಗ್ ಬಿಸಾಕ್ತಿದ್ರು ಅಂತ. ಒಂದು ಪಾಯಿಂಟ್ ಇದು. ಆ ಸಾಕ್ಷಿಗಳನ್ನೇ ತೋರಿಸ್ತಾ ಇಲ್ಲ. ಸೌಜನ್ಯ ವಿಚಾರದಲ್ಲಿ ಮಾತನಾಡಿದ್ರು, ಹಂಗಿದೆ ಸಾಕ್ಷಿ, ನಮ್ಮ ಹತ್ರ ಹಿಂಗಿದೆ ಸಾಕ್ಷಿ ಅಂದ್ರು, ತೋರಿಸ್ಲಿಲ್ಲ. ಇಲ್ಲಿ ನಂಬಿ ಬಕರಾಗಿದ್ಯಾರು? ಜನ. ನಾವು ನೋಡ್ರಿ, ಸೌಜನ್ಯಳಿಗೆ ನ್ಯಾಯ ಕೊಡಿಸೋವರೆಗೂ ನಾವು ಹೋರಾಟ. ನೀವು ಬನ್ನಿ, ಸಾಕ್ಷಿ ತಗೊಂಡ್ ಬನ್ನಿ. ರೆಬಲ್ ಟಿವಿ 1 ಲಕ್ಷ ಹಣವನ್ನ ನಮ್ಮ ಬಾಸ್ ಆಲ್ರೆಡಿ ಹೇಳಿಟ್ಟಿದ್ದಾರೆ. ಯಾತಕ್ಕೋಸ್ಕರ? ಸೌಜನ್ಯಳ ಹೋರಾಟಕ್ಕೋಸ್ಕರ, ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಹೋರಾಟ ಮಾಡೋದಕ್ಕಲ್ಲ, ಇಲ್ಲಿ ಕುತ್ಕೊಂಡು ಬೀದಿ ರಂಪಾಟ ಮಾಡೋದಕ್ಕಲ್ಲ, ನೇರವಾಗಿ ನ್ಯಾಯಾಲಯಕ್ಕೆ ಹೋಗೋಕೆ, ಅದರ ಖರ್ಚು ವೆಚ್ಚಕ್ಕೆ. ನೀವು ಕೂಡ ನಿಮ್ ಕೈಲಿ ಎಷ್ಟಾಗುತ್ತೋ ಹಣವನ್ನು ತಗೊಂಡ್ ಬನ್ರಿ, ಬಿಟ್ಟಿ ಕಮೆಂಟ್ ಹಾಕ್ಬೇಡಿ. ನೋಡಿ, ಇವ್ರು ಹೇಳ್ತಾ ಇದಾರೆ ಏನೋ ಕಿಚಕಿಚಿ ಶುರುವಾಗಿದೆ, ಪೇಮೆಂಟ್ ರಿಸೀವ್ ಆಗಿದೆ, ಅದಾಗಿದೆ, ಇದಾಗಿದೆ. ರೀ, ₹1 ದುಡ್ಡು ಏನಾದ್ರೂ ನಮಗೆ ಬಂದಿದ್ರೆ ಈ ಕೂಡಲೇ ತನಿಖೆಗೆ ನಾನು ಓಪನ್ ಆಗಿ ಸಿದ್ಧ. ತಗೊಬಂದ್ ಯಾರು ಕೂಡ ನೀವು ಮಾತಾಡಬೇಡಿ, ಕಮೆಂಟ್ ಮಾಡಬೇಡಿ ಅಂತ ಸ್ಟೇ ಆರ್ಡರ್ ತರಲ್ಲ ರೀ. ನಾನು ರೆಡಿ. ಬನ್ನಿ. ಒಂದು ವೇಳೆ ಪೇಮೆಂಟ್ ಆಗಿದ್ರೆ ನಾನು ₹1, ಚಂದ್ರಕಲಾ ₹1 ಇಟ್ಕೊಂಡು ಮಿಕ್ಕಿದ್ದೆಲ್ಲ ನಿನ್ ಹೆಂಡತಿ ಮಕ್ಕಳಿಗೆ ಹಾಕ್ತಿವಿ ಅಷ್ಟೇ. ಬನ್ನಿ, ನಿಜ, ನಿಮ್ ಹೆಂಡತಿ ಮಕ್ಕಳಿಗೆ ಹಾಕ್ತಿವಿ, ಬನ್ರಿ ಅಲ್ವಾ? ಚಂದ್ರಕಲಾ ನೋಡಿ, ಸಾಕ್ಷಿ ತೋರಿಸ್ತಾ ಇಲ್ಲ. ಪಾಯಿಂಟ್ ನಂಬರ್ 1. ಈಗ ಒಂದು ವಿಚಾರನ ನಾನು ನಿಮಗೆ ಮಾತಾಡ್ತೀನಿ ನೋಡಿ. ನನಗೆ ನೆಕ್ಸ್ಟ್ ಈಗ ಧರ್ಮಸ್ಥಳದ ಬಗ್ಗೆ ನಾನು ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡಬೇಕು. ನೀವೆಲ್ಲ ಹೇಳ್ತಾ ಇದೀರಲ್ಲ ಒಳ್ಳೆ ಪೇಮೆಂಟ್ ಆಗಿದೆ ಅಂತ. ನೆಕ್ಸ್ಟ್ ಸುದ್ದಿ ನೋಡಿ, ನೀವು ಕಾದು ಏನ್ ನೋಡ್ತಾ ಇದೀರಲ್ಲ ಈಗ ಲೈವ್ ಅಲ್ಲಿ, ನೆಕ್ಸ್ಟ್ ಸುದ್ದಿ ನೋಡಿ, ನೀವು ಕಾದು ನೋಡಿ ನೀವು ನಾವ್ ಏನ್ ಕೊಡ್ತೀವಿ ಅಂತ. ಅಷ್ಟು ಸುಮ್ನೆ ಮಾತಾಡೋದಲ್ಲ. ಪೇಮೆಂಟ್ ಡನ್ ಆಗಿದ್ರೆ ಇದರ ನೆಕ್ಸ್ಟ್ ಸುದ್ದಿ ನಾವು ಮಾಡಕ್ಕಾಗಲ್ಲ. ಈಗ ಜನ ಹೆಂಗೆ ಅಂದ್ರೆ, ಸಮೀರ್ MD AI ವಿಡಿಯೋ ಮಾಡಿದ ತಕ್ಷಣ ಅದೆಲ್ಲ ನಿಜ ಅಲ್ಲ, ಜನ ಹೇಳೋದು ಅಲ್ಲಿ ಹೇಳ್ತಾರೆ ಅದೆಲ್ಲ ನಿಜ ಅಂತ ನಾನು ನಂಬಿದೆ ರೀ, ನೀವು ನಂಬಿದ್ರಿ, ಅದೆಲ್ಲ ಪ್ರಶ್ನೆ. ಈಗ ನಾವೆಲ್ಲ ನಂಬುದ್ವಲ್ವಾ? ಈ ಕೂಡಲೇ, ಈ ಕ್ಷಣನೇ ಈ ಸಮೀರ್ ಅನ್ನೋ ಈ ದೂತ ತಗೊಂಡ್ ಬಾ, ಅದು ಸಾಕ್ಷಿ, ಪ್ರೂಫ್ ತಗೊಂಡ್ ಬಾ. ನಾನೇ ಇಲ್ಲಿ ಕೂರಿಸ್ಕೊಂಡು ಸಮೀರನಿಗೆ ಓಪನ್ ಚಾಲೆಂಜ್, ಗಿರೀಶ್ ಭಟ್ಟಣ್ಣನವರಿಗೆ ಓಪನ್ ಚಾಲೆಂಜ್, ತಿಮ್ರೋಡ್ ಅವರಿಗೆ ಓಪನ್ ಚಾಲೆಂಜ್. ಬನ್ನಿ ರೆಬಲ್ ಟಿವಿಗೆ, ಸಾಕ್ಷಿ ತಗೊಂಡ್ ಬನ್ನಿ, ಇಲ್ಲಿ ತೋರಿಸಿ ಜನರಿಗೆ ಲೈವ್ ಅಲ್ಲಿ. ನ್ಯಾಯಾಲಯಕ್ಕೆ ನಾನು ಬರ್ತೀನಿ, ನೀವು ಬನ್ನಿ, ಇಲ್ಲಿ ನೋಡ್ತಾ ಇರೋ ನಮ್ಮ ವೀಕ್ಷಕರು ಕೂಡ ಬನ್ನಿ. ಒಂದಷ್ಟು ದುಡ್ಡು ತಗೋಬರ್ರಪ್ಪ. ನಮ್ಮ ಹತ್ರ ದುಡ್ಡಿಲ್ಲ ಅಲ್ಲಿ, ಯಾಕೆ ಹೇಳಿ? ನಾವೇನು ಯಾವ್ದಾದ್ರು ನಾವು ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ಳೋದ ಇಲ್ಲಿ? ನೀವು ಹೇಳ್ತಿರಲ್ಲ ಪೇಮೆಂಟ್ ಡನ್. ಏನ್ರಿ ಪೇಮೆಂಟ್ ಡನ್ನು? ಎಲ್ರಿ ಪೇಮೆಂಟ್ ಡನ್ನು? ನೀವು ಈ ತರ ಸುಳ್ಳು ಆರೋಪ, ಅವನು ಸುಳ್ಳು ಆರೋಪ, ನೀವು ಕಮೆಂಟ್ ಅಲ್ಲಿ ಮಾಡ್ತೀರಾ, ಅವನು ವಿಡಿಯೋದಲ್ಲಿ ಮಾಡ್ತೀರಾ. ಇವ್ರು ಮಾತಾಡೋದು ಮಾತ್ರ ಸರಿ. ಇನ್ನೊಂದು ಪಾಯಿಂಟ್ ಆಗ್ತೀನಿ. ಇನ್ನೊಂದು ಪಾಯಿಂಟ್ ಏನ್ ಗೊತ್ತಾ ಚಂದ್ರಕಲಾ, ನಾನು ಒಂದಷ್ಟು ಹೆಸರು ಹೇಳಲ್ಲ, ಆ ಕೇಂದ್ರದ ಹೆಸರು ಹೇಳಲ್ಲ, ಧಾರ್ಮಿಕ ಕೇಂದ್ರದ ಹೆಸರು ಹೇಳಲ್ಲ. ಅವರದ್ದೇ ಧಾರ್ಮಿಕ, ಯಾರು ಮಾತಾಡ್ತಾ ಇದಾರಲ್ಲ ಅವರದ್ದೇ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಷ್ಟು ಹಲವು ಜಾಗಗಳಲ್ಲಿ ಹೆಣ್ಣು ಮಕ್ಕಳಿಗೆ ಎಂಟ್ರಿ ಇಲ್ಲ, ಮೀನ್ಸ್ ಮಹಿಳೆಯರಿಗೆ ಎಂಟ್ರಿ ಇಲ್ಲ. ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರೋದೇನು? ಸಮಾನತೆ. ಇದರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ಸಮಾನತೆಯೇ ಇಲ್ಲ. ಸಮಾನತೆ ಇಲ್ಲ. ಇದ್ರ ಬಗ್ಗೆ ನೀವು ಮಾತಾಡಕ್ಕಾಗತ್ತಾ? ಮಾತಾಡಕ್ಕೆ? ಆಯ್ತಾ? ಏನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿರೋದೇನು? ಸಮಾನತೆ. ಅಲ್ಲಿ ಮಹಿಳೆಯರಿಗೆ ಅವಕಾಶ ಇಲ್ಲ, ಸಮಾನತೆ ಇಲ್ಲ ಅಲ್ವಾ? ಅದ್ರ ಬಗ್ಗೆ ಮಾತಾಡ್ತಾರಾ? ಇಲ್ಲ, ಯಾರು ಮಾತಾಡಲ್ಲ. ನಾವು ಮಾತಾಡಿದ್ರೆ ತಪ್ಪಾಗುತ್ತೆ, ಕಾಮೆಂಟ್ಸ್ ಬರುತ್ತೆ. ಕೆಟ್ಟ ಕಾಮೆಂಟ್ಸ್ ಗಳನ್ನ ಹಾಕ್ತಾರೆ. ಪೇಮೆಂಟ್ ಡನ್ ಆಗಿದೆಯಂತೆ. ಎಲ್ರಿ ಪೇಮೆಂಟ್ ಡನ್ ಆಗಿದೆ? ಯಾವ್ದ್ರಿ ಪೇಮೆಂಟ್ ಡನ್ ಆಗಿದೆ? ಎಲ್ಲ ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾನೆ ಅಷ್ಟೇ. ನಮಗ್ ಪೇಮೆಂಟ್ ಡನ್ ಆಗಿದೆ, ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾರೆ. ಆಯ್ತಾ? ಯಾರಿಗೆ ಪೇಮೆಂಟ್ ಡನ್ ಆಗಿದೆ ಅವ್ರಿಗೂ ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾರೆ ಅಷ್ಟೇ. ಇಲ್ಲಿ ಯಾರಿಗೆ ಪೇಮೆಂಟ್ ಡನ್ ಆಗಿದೆ ತೋರಿಸ್ಬೇಕು. ಹೌದು.